ಹುಷಾರು ಹುಷಾರು. ಅಲ್ಲ ಅದು ಬ್ಲೀಡಿಂಗ್ ಆಗ್ತದೆ ಅಂದ್ರೆ ಅಬೋರ್ಷನ್ ಅಲ್ವಾ ಸರ್? ಆಲ್ಮೋಸ್ಟ್ ಬರ್ಲಿ ಅಂತ ಕೊಟ್ಟಿದೀನಿ. ಸಪೋಸ್ ಬರ್ಲಿಲ್ಲ ಅಂತಂದ್ರೆ ಬೆಳಿಗ್ಗೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸಿ ಸೆಕ್ಷನ್ ಮಾಡಿಸ್ಬೇಕು. ಅದು ಅಲ್ಟಿಮೇಟ್. ಈಗೇನಪ್ಪ ಎಮರ್ಜೆನ್ಸಿ ಸೆಪ್ಟಿಕ್ ಆಗಬಾರ್ದು, ಸುಸ್ತು ಕಡಿಮೆ ಆಗ್ಲಿಕ್ಕೆ ಅದು ಮೂವ್ಮೆಂಟ್ ಆಗ್ಲಿ ಅಂತ ಕೊಟ್ಟಿದ್ದೀನಿ. ಸ್ವಲ್ಪ ಮೊಟ್ಟೆ ಬೇಯಿಸಿದ ಮೊಟ್ಟೆ ಬೇಕಾದ್ರೆ ಕೊಡಿ, ಗ್ಲೂಕೋಸ್. ಸೊ ಈಗ ಟೈಮ್ 11 ಗಂಟೆಗೆ ಇನ್ನೊಂದು 5 ನಿಮಿಷ ಇದೆ. ಅರೌಂಡ್ 10 ಅಷ್ಟೊತ್ತಿಗೆ ಒಂದು ಕಾಲ್ ಬಂತು. ಒಂದು ಕೋತಿಗೇನೋ ಗಾಯ ಆಗಿದೆ ಅಂತ. ಏನೂ ಸರಿಯಾಗಿ ಇನ್ಫಾರ್ಮೇಷನ್ ಕೊಡಲಿಲ್ಲ ಅವರು. ನಾನು ಸ್ಪಾಟಿಗೆ ಹೋದೆ. ಸೊ ಅಲ್ಲಿ ಹೋಗಿ ನೋಡಿದ್ರೆ ಕಥೆನೇ ಚೇಂಜ್ ಆಗಿತ್ತು. ಆ್ಯಕ್ಚುಲಿ ಇಟ್ಸ್ ಆ್ಯನ್ ಅಬೋರ್ಷನ್ ಕೇಸ್, ಆಲ್ಮೋಸ್ಟ್ ಅಬೋರ್ಷನ್ನೇ. ಪ್ರೆಗ್ನೆಂಟ್ ಬೇರೆ ಇತ್ತದು. ಸೊ ನಾನು ಹೋಗೋ ಅಷ್ಟೊತ್ತಿಗೆ ಆ್ಯಕ್ಚುಲಿ ಅದು ನೆನ್ನೆ ಆಗಿರೋದು, ಬಟ್ ನನಗೆ ಇವತ್ತು ರಾತ್ರಿ ಇಷ್ಟೊತ್ತಲ್ಲಿ ಗೊತ್ತಾಯಿತು. ಹೋದ ತಕ್ಷಣ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬೇಕಂತ ಗೊತ್ತಾಯಿತು. ಡಾಕ್ಟರ್ಸ್ಗೆ ಫೋನ್ ಮಾಡಿ ಪಾಪ ಅವರು ನೋಡ್ಕೊತಿದ್ರಲ್ಲ, ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು ಅವರು. ನಿನ್ನೆಯಿಂದನೂ ಪಾಪ ತುಂಬ ಕೇರ್ ತೊಗೊಂಡು ನೋಡ್ಕೊತಾ ಇದ್ರು. ಇವಾಗ ಡಾಕ್ಟ್ರ್ ಹತ್ರ ಕರ್ಕೊಂಬಂದು ಬೇಸಿಕ್ ಮೆಡಿಕೇಷನ್ಸ್ ಎಲ್ಲ ಆಗಿದೆ. ನೋಡಬೇಕು ನಾಳೆ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಕೀಪ್ ವಾಚಿಂಗ್. ನೈಟ್ ರೆಸ್ಕ್ಯೂ ಆಗಿತ್ತಲ್ಲ, ಆ ಕೋತಿನ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದೀವಿ. ಡಾಕ್ಟರ್ ಇದ್ದಾರಾ ನೋಡೋಣ. ಚೆಕ್ ಮಾಡ್ತೀನಿ. ಚೆನ್ನಾಗಿತ್ತು. ಇನ್ನೊಂದು ದೊಡ್ಡ ಹಾವು ಐತೆ, ಕೂದಲೆಲ್ಲ ಬೆಳೆದಿದೆ ಹಾವಿಗೆ. ಆದ್ರೆ ಅದೇನು ಮಾಡಲ್ಲ. ಇಷ್ಟು ಉದ್ದ ಕೂದಲು ಬಂದಿದೆ ದೇವರಿಂದ. ಒಬ್ಬರಿಗೂ ತೊಂದರೆ ಕೊಟ್ಟಿಲ್ಲ. ಹಂಗೆ ರೋಡಾಗೆ ಮಲಗಿರ್ತವೆ, ಯಾರಿಗೂ ತೊಂದರೆ ಕೊಡಲ್ಲ. ಮತ್ತೆ ಒಬ್ಬರಿಗೂ ಕಾಣಿಸ್ಕೊಳಲ್ಲ. ಬೇಗ ಅನಿವಾರ್ಯ ಕಾಣಿಸ್ಕೊಂತ ಒಬ್ಬೊಬ್ಬರಿಗೆ. ಏನು ತೊಂದರೆ ಇಲ್ಲ. ನೀವು ನೋಡಿದ್ದೀರಾ? ಭಾಳ ಜನ ನೋಡಿ, ಎಟ್ಟಿನಾಗ ಎಲ್ಲರೂ ನೋಡಿದ್ದಾರೆ. ಹೌದಾ? ಎಲ್ಲರೂ ನೋಡಿ. ನಾನೇ ನೋಡಿಲ್ಲ ಇನ್ನು. ಅವು ನಾವು ಮುಂಚೆಯಿಂದ ಇಲ್ಲ, 50 ವರ್ಷದಿಂದ. ಕಿತ್ಕೊಡೋ ಸಾಲಣ್ಣ ಲಾಸ್ಟ್ ಒಂದು ಎಚ್ಚಿಡನ್ರಿ. ಇದು ಫೋನ್ ಕೊಡ್ರಿ, ಫೋಟೋ ತಕೊಂಬರೋಣ. ಅಲ್ಲೇ ಮೇಡಮ್ ತಗೊಂತಾರಲ್ಲ. ನೆನ್ನೆ ನೈಟ್ ಒಂದು ಮಂಕಿ ರೆಸ್ಕ್ಯೂ ಕಾಲ್ ಇತ್ತು ಅಂತ ಬಂದಿದ್ವಲ್ಲ, ಆ್ಯಕ್ಚುಲಿ ಅದು ಸತ್ತೋಯ್ತು. ಇಷ್ಟೊತ್ತು ನೀವು ನೋಡಿದ್ರೆ ಎಲ್ಲಾನು ಇವರು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಿಮ್ಮ ಹೆಸರು? ದಿವ್ಯಾ. ದಿವ್ಯಾ ನೆನ್ನೆ ರಾತ್ರಿ ಆ್ಯಕ್ಚುಲಿ ಇವರಿಗೆ ನೆನ್ನೆ ಬೆಳಗ್ಗೆ ಸಿಕ್ಕಿದ್ದು ಅನ್ಸುತ್ತಲ್ಲ. ಸೊ ಅವಾಗಿಂದನೂ ತುಂಬ ಅಂದರೆ ತುಂಬ ಅದನ್ನು ನೋಡಿಕೊಂಡು ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಎಲ್ಲನೂ ಮಾಡಿರೋದು ಇವರೇ. ಬಟ್ ನಾನು ಸುಮ್ಮನೆ ಜೊತೆಗಿದ್ದೆ ಅಷ್ಟೇ. ಸೊ ಇವಾಗ ಅದ್ರದ್ದು ಮಣ್ಣಾಯ್ತು. ಮತ್ತೆ ಇವರು ಅಣ್ಣ ಇವರು. ಸೊ ಏನ್ ಗೊತ್ತಾ, ಇವರೊಬ್ರು. ಸೊ ಏನ್ ಗೊತ್ತಾ, ಕಾಪಾಡೋ ಎಲ್ಲ ಪ್ರಾಣಿಗಳನ್ನೂ ಉಳಿಸ್ಕೊಂತೀವಿ ಅನ್ನೋದು ಸುಳ್ಳು. ಆ್ಯಕ್ಚುಲಿ ಟ್ರೈ ಮಾಡ್ಬೇಕಷ್ಟೇ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದೀವಿ. ಇವರೆಲ್ಲ ಮಾಡಿದ್ದಾರೆ, ಅದು ಇವತ್ತು ಉಳಿಸ್ಕೊಳಕ್ಕಾಗಲಿಲ್ಲ. ಸೊ ಇದು ಫುಲ್ ಕೋತಿ ರೆಸ್ಕ್ಯೂನೇ ಆಯಿತು. ಬ್ಲಾಗ್ ನೋಡಿದ್ರಲ್ಲ ಎಲ್ಲ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಲೈವ್ ರೆಸ್ಕ್ಯೂ ವ್ಲಾಗ್ಸ್. ಸೊ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್. ಬಾಯ್.